ನಮಸ್ಕಾರ ಸ್ನೇಹಿತರೆ. ಆಟೋಮೇಲಿ ಐ ಡಿ ಮಾಡೋದು ಹೇಗೆ? ಮೊದಲು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗಿ. ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಆಟೋಮಿ ಅಂತ ಟೈಪ್ ಮಾಡಿ. ಇಲ್ಲಿ ಆಟೋಮಿ ಶಾಪ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಅಂತ ಕೊಡಿ. ಆ್ಯಪ್ ಇನ್ಸ್ಟಾಲೇಷನ್ ಆಗುತ್ತೆ. ಇನ್ಸ್ಟಾಲೇಷನ್ ಆಗ್ತಾ ಇದೆ. ಸ್ಕ್ಯಾನಿಂಗ್ ವೈರಸ್ ಆಗಿ ಈಗ ಯಾವುದೇ ಸಮಸ್ಯೆ ಇಲ್ದೇ ಓಪನಿಗೆ ಹೋಗಿ. ಇಲ್ಲಿ ಆಟೋಮಿ ಗ್ಲೋಬಲ್ ಲೈಫ್ ಸ್ಟೈಲ್ ಪಾರ್ಟ್ನರ್ ಅಂತ ಬಂತು. ಅದಾದಮೇಲೆ ಈ ಕಂಟ್ರೀಸ್ ಯಾವುದು ಅಂತ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನಮ್ಮದು ಇಂಡಿಯಾ ಆಗಿರೋದ್ರಿಂದ ಇಂಡಿಯಾ ಕನ್ಫರ್ಮ್. ಅದಾದಮೇಲೆ ಗೈಡ್ ಟು ದ ಆಕ್ಸೆಸ್ ಪರ್ಮಿಷನ್ಸ್ ಎಲ್ಲ ಓಕೆ ಇದೆ. ಒಂದ್ಸರಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, ಕನ್ಫರ್ಮ್. ಅದಾದಮೇಲೆ ಪುಷ್ ನೋಟಿಫಿಕೇಷನ್ಸ್, ಕಂಪ್ನಿ ಕಡೆಯಿಂದ ಪುಷ್ ನೋಟಿಫಿಕೇಷನ್ ಸೆಟ್ಟಿಂಗ್ಸು ಬೇಕು ಅನ್ನೋದಾದರೆ ಅಗ್ರಿ ಅಂತ ಕೊಡಿ. ಅಲೋ. ಅದಾದಮೇಲೆ ನೆಕ್ಸ್ಟು ಅಕ್ಸೆಪ್ಟ್. ಅದಾದಮೇಲೆ ಗೋ ವಿತ್ ಒನ್ ಟಚ್ ಅಂತ ಸ್ಕ್ರೀನ್ಸ್ ತೋರಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ನಾವು ಆ್ಯಪಿಗೆ ಹೋಗಿ ಪರ್ಚೇಸಿಗೆ ಹೋಗ್ಬೋದು. ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ, ಹಾಗಾಗಿ ಇದನ್ನು ಕ್ಯಾನ್ಸಲ್ ಕೊಡೋಣ. ಇಲ್ಲಿ ಡೋ ನಾಟ್ ಶೋ ಹೇಗೆ ಈ ಥರ ಬರೋದನ್ನು ಶೋ ಆಗಲೆಲ್ಲ ಬರೋದು ಬೇಡ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮೈ ಆಫೀಸ್ ಅಂತ ಇದೆಯಲ್ಲ, ಇಲ್ಲಿಗೆ ಹೋಗಿ. ಇಲ್ಲಿಗೆ ಹೋದ ತಕ್ಷಣವೇ ಇಲ್ಲಿ ಮೇಲ್ಗಡೆ ಸೈನ್ ಇನ್ನು, ಅದಾದಮೇಲೆ ಕೆಳಗಡೆ ಜಾಯಿನ್ ನಜ್ ಅಂತ ಬರುತ್ತೆ. ಚೆಕ್ ನಾನ್ ನಂಬರ್ ಆರ್ಡರ್ ಅಂತಿದೆ, ಅದನ್ನು ಬಿಟ್ಬಿಟ್ಟು ಜಾಯಿನ್ ನಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ವೆಲ್ಕಮ್ ಟು ಆಟೋಮಿ. ಇಂಡಿವಿಜುವಲ್ ಡಿಸ್ಟ್ರಿಬ್ಯೂಟ್ರು, ಕಾರ್ಪೊರೇಟ್ ಡಿಸ್ಟ್ರಿಬ್ಯೂಟ್ರು. ಅದಾದಮೇಲೆ ಗ್ಲೋಬಲ್ ಮೆಂಬರ್ಶಿಪ್ ರಿಜಿಸ್ಟ್ರೇಷನ್. ಇಲ್ಲೇ ಕೂತ್ಕೊಂಡು ನೀವು ಔಟ್ ಆಫ್ ಕಂಟ್ರಿನಲ್ಲಿ ಇರ್ತಕ್ಕಂಥವ್ರನ್ನ ರಿಜಿಸ್ಟ್ರೇಷನ್ ಮಾಡ್ಬೋದು. ನಾವಿಲ್ಲಿ ಇದೇ ಕಂಟ್ರಿನಲ್ಲಿ ನಮ್ಮ ಸ್ನೇಹಿತರಾಗಿರೋದ್ರಿಂದ ನಮ್ಮದೇ ಸ್ವತಃ ನಮಗೆ ಗೊತ್ತಿರೋದು ನಾವು ಮಾಡ್ತಾ ಇರೋದ್ರಿಂದ ಇಂಡಿವಿಜುವಲ್ ಡಿಸ್ಟ್ರಿಬ್ಯೂಟರ್. 2 ವೀಡಿಯೋಸ್ ಬರುತ್ತೆ. ಒಂದು ಕಂಪ್ನಿ ವಿಡಿಯೋ, ಎರಡನೇದು ಬಂದ್ಬಿಟ್ಟು ಪ್ಲಾನ್ ಪ್ರೆಸೆಂಟೇಷನ್ ಕೂಡ ಇರುತ್ತೆ. ಇದು ಆಪ್ಷನಲ್ಲಿ ಇರುತ್ತೆ. ಬೇಕು ಅಂತಂದರೆ ನೀವು ಪ್ಲೇ ಮಾಡಿ ನೋಡ್ಬೋದು. Atomy compensation plan. The company that grows. Of Atomy is Mastic. Atomy, which has been growing ever since. ನೆಕ್ಸ್ಟ್ ಬಂದ್ಬಿಟ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ ಪ್ಯಾನ್ ಕಾರ್ಡ್ ನಂಬರ್ನ ನೀವು ಮೊದಲೇ ನಿಮ್ಗೆ ಗೊತ್ತಿರೋ ವ್ಯಕ್ತಿದ ಕರೆಕ್ಟಾಗಿ ನಂಬರ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು. ನಾವು ಮುಂಚಿತವಾಗಿಯೇ ನಮ್ಮ ಐ ಡಿ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥವ್ರದ್ದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅದರ ನಂಬರು ಅದನ್ನೆಲ್ಲ ಕನ್ಫರ್ಮ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಈಗ ನಾನು ಪ್ಯಾನ್ ನಂಬರನ್ನು ಹಾಕ್ತಾಯಿದ್ದೀನಿ. ಮೊದಲು ಏನಿದೆ ನೋಡ್ಕೊಂಡ್ಬಿಟ್ಟು ಅದನ್ನು ಕರೆಕ್ಟಾಗಿ ಟೈಪ್ ಮಾಡಿ ಹಾಕಿ. D ಅಂತಿದೆ. ಹೆಸರು ಕೂಡ ನಂಬರ್ಗೆ ಆಧಾರ್ ಕಾರ್ಡ್ನಲ್ಲಿ ಇರೋ ರೀತಿಯೇ ಇರಬೇಕು. ಹಾಗಾದ್ರೆ ಮಾತ್ರ ಕನ್ಫರ್ಮ್ ಮಾಡ್ಕೊಳುತ್ತೆ, ಇಲ್ಲಾಂದರೆ ಕನ್ಫರ್ಮೇಷನ್ ಕ್ಯಾನ್ಸಲ್. ಈಗ ಡೇಟ್ ಆಫ್ ಬರ್ತ್ ಹಾಕಬೇಕು. ಡೇಟ್ ಏನಿದೆಯೋ ಡೇಟನ್ನು ಕೂಡ ಮೆನ್ಷನ್ ಮಾಡಿ. ಅದಾದಮೇಲೆ ಮೇಲ್ ಆರ್ ಫೀಮೇಲ್ ಅನ್ನೋದನ್ನು ಕ್ಲಿಕ್ ಮಾಡಿ. ವೆರಿಫಿಕೇಷನ್ ಅಂತ ಕೇಳ್ತಾ ಇದೆ, ಪ್ಯಾನ್ ಕಾರ್ಡ್ ವೆರಿಫಿಕೇಷನ್. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದು ಕಂಪ್ಲೀಟ್ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ಅಥೆಂಟಿಕೇಷನ್ ಕಂಪ್ಲೀಟೆಡ್ ಅಂತ ಕೊಡುತ್ತೆ. ಕನ್ಫರ್ಮ್ ನೀವು ಇಲ್ಲಿಂದ ಕಂಟಿನ್ಯೂ ಆಗಲಿಕ್ಕೆ ಅವಕಾಶ ಆಗುತ್ತೆ. ಇದಾದಮೇಲೆ ಇಂಡಿಯನ್ ಆಲ್ರೆಡಿ ಇದೆ. ಪಾಸ್ವರ್ಡ್ ಬಂದ್ಬಿಟ್ಟು ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು. ಈಗ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಮೊಬೈಲ್ ನಂಬರ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಮೊಬೈಲ್ ನಂಬರ್ ಇದೆಯೋ ಅದನ್ನು ಸರಿಯಾಗಿ ಟೈಪ್ ಮಾಡಿ ಹಾಕಿ. ಆಮೇಲೆ ಇಮೇಲ್ ಕೇಳ್ತಾ ಇದೆ. ಇದು ವೆರಿ ಇಂಪಾರ್ಟೆಂಟ್. ಇಮೇಲ್ ಬಂದ್ಬಿಟ್ಟು ಏನಿದೆಯೋ ಅದನ್ನು
ಸರಿಯಾಗಿ ಟೈಪ್ ಮಾಡಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ಗೆ ಕಿರಣ್ ಇರುತ್ತೆ, kiran@gmail.com ಅಂತಿದ್ರೆ ಕಿರಣ್ ಅಂತ ಅಷ್ಟೇ ಟೈಪ್ ಮಾಡಬೇಕು. ಅಲ್ಲಿ ರೆಡಿ ಇರುತ್ತೆ ಇಲ್ಲಿ. ಸೊ ರೆಡಿ ಇರ್ತಕ್ಕಂಥದ್ದನ್ನು ಕೈ ಬಿಟ್ಬಿಟ್ಟು ಸೊ ಕಂಟಿನ್ಯೂ ಮುಂದೆ ಹೋದರೆ ಕೆಳಗಡೆ ಪ್ಲೀಸ್ ಎಂಟರ್ ಎ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಅಂತಿದೆ. ಸೊ ಅದ್ರ ಕೆಳಗಡೆ ಒಂದು ನೋಡ್ತಾ ಇದ್ದೀವಿ ಪ್ಲೀಸ್ ಸೆಲೆಕ್ಟ್ ಅಂತ. ಆಲ್ರೆಡಿ ಇದೆ. ಸೊ ಪ್ಲೀಸ್ ಸೆಲೆಕ್ಟಿಗೆ ಹೋಗ್ಬಿಟ್ಟು ಸೊ ಯಾವುದೇ ಅದು ಈ gmail.com ಇರ್ಬೋದು, yahoo.com ಇರ್ಬೋದು. ಸೊ ಈಗ ರೆಡಿ ಆಗಿದೆ. ಈ ಕೆಳಗಡೆ ನಿಮಗೆ ಅಡ್ರೆಸ್ ಸರ್ಚ್ ಅಂತ ಕೊಡ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಬಂದುಬಿಟ್ರೆ ಜಿಪ್ ಕೋಡ್ ಅಂತ ನೋಡ್ತಾ ಇದ್ದೀರಿ. ಇದನ್ನು ಪಿನ್ ಕೋಡ್ ಅಂತ ಕೂಡ ನಾವು ಕರಿಬೋದು. ಈ ಪಿನ್ ಕೋಡ್ ಏನಿದೆ ಅನ್ನೋದನ್ನು ಆ ಊರಿಗೆ ಸಂಬಂಧಪಟ್ಟ ಹಾಗೆ ಪಿನ್ ಕೋಡ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಅಡ್ರೆಸ್ ಸರ್ಚ್ಗೆ ಅಂತ ಕೊಟ್ಟರೆ ಸೊ ಯಾವ ಊರು ಏನು ಅನ್ನೋದನ್ನು ಕಂಪ್ಲೀಟಾಗಿ ನಮಗೆ ತೋರಿಸ್ಕೊಡುತ್ತೆ. ಸೊ ಅದಾದ ನಂತರ ಅಡ್ರೆಸ್ಸನ್ನು ನಾವು ಟೈಪ್ ಮಾಡೋದಾದರೆ ಸೊ ಏನಿದೆಯೋ ಆ ಅಡ್ರೆಸ್ಸನ್ನು ರೆಡಿ ಇದೆ. ಸೊ ಕನ್ಫರ್ಮ್ ಅಂತ ಕೇಳ್ತಾ ಇದೆ, ಕ್ಯಾನ್ಸಲ್ ಆರ್ ಕನ್ಫರ್ಮ್ ಅಂತ ಕೊಡಿ. ನೆಕ್ಸ್ಟ್ನಲ್ಲಿ ಹೋದರೆ ನಿಮಗೆ ಪ್ಲೀಸ್ ಆಧಾರ್ ಪ್ರೂಫ್ ಡಾಕ್ಯುಮೆಂಟ್ ಟೈಪ್ ಅಂತ ಇದೆ. ಸೊ ಇಲ್ಲಿ ಕೇಳುತ್ತೆ ನಿಮಗೆ ಸೊ ಯಾವುದನ್ನು ಕೊಡ್ಬೋದು ಅಂತ. ಆಧಾರ್ ಇದೆ, ಟೋಟಲ್ 12 ನಂಬರನ್ನು ನಾವು ಮೆನ್ಷನ್ ಮಾಡಬೇಕು. ಸೊ ಅದಾದಮೇಲೆ ಅಕ್ನಾಲಜ್ಮೆಂಟ್ ಫಾರ್ ಅಡ್ರೆಸ್ ಪ್ರೂಫ್ ಅಂತಿದೆ. ಕೆಳಗಡೆ ಇದನ್ನು ಕ್ಲೀನಾಗಿ ಒಂದು ಸರಿ ಓದ್ಕೊಂಡು ನೀವು ಕ್ಲಿಕ್ ಮಾಡ್ಬೋದು ಎಲ್ಲದು ಸರಿ ಇದೆ ಅಂಥೇಳಿ. ಸೊ ಇದಾದಮೇಲೆ ನೆಕ್ಸ್ಟ್. ಸೊ ಇದು ಮುಂದೆ ಪ್ಲೀಸ್ ಸೆಲೆಕ್ಟ್ ಎ ಸ್ಪಾನ್ಸರ್ ಐ ಡಿ. ಸೊ ಈಗ ಸರ್ಚ್ಗೆ ಹೋಗ್ಬಿಟ್ರೆ ಸೊ ಯಾರು ಏನು ಅನ್ನೋದು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಯಾರು ಕೆಳಗಡೆ ರಿಜಿಸ್ಟರ್ ಆಗಬೇಕು, ಅವ್ರ ನಂಬರ್ ಐ ಡಿ ನಂಬರ್ ಏನು, ಸೊ ಅಫ್ಲಿಕೇಟೆಡ್ ಬ್ರಾಂಚ್ ಯಾವುದು, ಅದಾದಮೇಲೆ ಮೈ ಸೆಂಟರ್, ನಮ್ಮ ಸೆಂಟರ್ ಯಾವುದು ಅನ್ನೋದು ಕಂಪ್ಲೀಟ್ ಬರುತ್ತೆ. ಸೊ ಅದಾದಮೇಲೆ ಸೊ ಕೆಳಗಡೆ ಕನ್ಫರ್ಮ್ ಅಂತ ಕೊಡಿ. ಸೊ ಇಲ್ಲಿ ನಿಮಗೆ ಎಲ್ಲಿ ನಿಮ್ಮ ಐ ಡಿ ಪ್ಲೇಸ್ಮೆಂಟ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದೆ, ನಿಮ್ಮ ಸ್ಪಾನ್ಸರ್ ಯಾರು ಮತ್ತು ನಿಮ್ಮ ಐ ಡಿ ಎಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಅಂತ. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ಸೊ ಅದಾದಮೇಲೆ ಕಂಪ್ಲೀಟ್ ನೀವು ಯಾರ್ಯಾರು ಕೆಳಗಡೆ ಇದ್ದೀರಾ, ನಿಮ್ಮ ಸೆಂಟ್ರ್ ಯಾವುದು, ಮೊಬೈಲ್ ನಂಬರ್ ಯಾವುದು, ಸ್ಪಾನ್ಸರ್ ನೇಮ್ ಏನು, ಸ್ಪಾನ್ಸರ್ ಐ ಡಿ ನಂಬರ್ ಏನು, ಇದನ್ನೆಲ್ಲ ಒಂದು ಸರಿ ಕನ್ಫರ್ಮ್ ಮಾಡಿಕೊಂಡು ಐ ಅಗ್ರಿ ದಟ್ ದ ಇನ್ಫಾರ್ಮೇಷನ್ ಇನ್ಪುಟೆಡ್ ಈಸ್ ಟ್ರೂ ಆ್ಯಂಡ್ ಅಕ್ಯುರೇಟ್ ಅಂತ ಕೇಳ್ತಾ ಇದೆ. ಸೊ ಇಲ್ಲೊಂದು ಸರಿ ಕ್ಲಿಕ್ ಮಾಡಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟರೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ವೆಲ್ಕಮ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆದ ತಕ್ಷಣವೇ ಇಲ್ಲಿ ನಿಮಗೊಂದು ದ ಫಸ್ಟ್ ಪರ್ಚೇಸ್ ಡಿಸ್ಕೌಂಟ್ ಕೂಪನ್ ಅಂತ ಬರುತ್ತೆ. ಹ್ಯಾಸ್ ಬೀನ್ ಇಶ್ಯೂಡ್ ಆ್ಯಸ್ ಎ ಗಿಫ್ಟ್ ಫಾರ್ ಜಾಯ್ನಿಂಗ್. ಈಗ 7 ದಿವಸಗಳ ಒಂದು ವೆಲ್ಕಮ್ ಆಫರನ್ನು ಕೊಟ್ಟಿದ್ದಾರೆ ಕಂಪನಿ. ಸೊ ನಿಮ್ಗೆ ಯಾರೇ ಜಾಯಿನ್ ಆಗಿ 7 ದಿವಸದೊಳಗಡೆ ಪರ್ಚೇಸ್ ಮಾಡಿದ್ರೆ ₹250 ಡಿಸ್ಕೌಂಟ್ ಕೂಪನ್ ಸಿಗ್ತಾ ಇದೆ. ಸೊ ಕೂಪನ್ ಯೂಸೇಜ್ ಪೀರಿಯಡ್ ಅಂತ ಇದೆ. ಸೊ ವೆಲ್ಕಮ್ ನ್ಯೂ ರಿಜಿಸ್ಟ್ರೇಷನ್ ಕೂಪನ್ನು. ಸೊ ಇದು ಪೀರಿಯಡ್ ಬಂದುಬಿಟ್ಟು 20/07/2026ಗೆ ಒಳಗಡೆ ತಗೋಬೇಕು ಅಂತೇಳಿ ತೋರಿಸ್ತಾ ಇದೆ. ಇದರೊಳಗಡೆ ಬೈ ಮಾಡಿದರೆ ನಿಮಗೆ ₹250 ಡಿಸ್ಕೌಂಟ್ ಆಗುತ್ತೆ. ಸೈನ್ ಇನ್.